ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ತೋಟ, ನಮ್ಮ ಅಪ್ಪಾಜಿ. ಸೊ ನಮ್ಮ ತೋಟ ಎಲ್ಲಿದೆ, ಹೆಂಗಿದೆ, ನಮ್ಮ ತೋಟದ ವಿಶೇಷತೆ ಏನು ಎಲ್ಲ ಈಗ ಅಪ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮನ್ನೂ ನಮ್ಮ ತೋಟ ಕರ್ಕೊಂಡು ಬಂದಿದ್ದೀನಿ, ಹೇಗೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಅಪ್ಪನ ಜೊತೆ ಮಾತಾಡ್ಕೊಂಡು ಹೋಗೋಣ ನಾವು. ಇದು ಸೋಮಪೇಟೆ ತಾಲೂಕು, ಮಡಿಕೇರಿ ಜಿಲ್ಲೆ, ಕೊಡಗು ಅಂದ್ರೆ ಕುಡ್ಡಿಪೇಟೆ ಹತ್ರ ಬರುತ್ತೆ. ಕುಡ್ಡಿಪೇಟೆ ಹೋಬಳಿ ಆಯಿತಾ. ಕೂಡೂರು ಗ್ರಾಮ ಅಂತ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ನಮ್ಮದ್ರಲ್ಲಿ ಕಾಫಿ, ಉಂಡೆ ಮೆಣಸು, ಅಡಿಕೆ, ಬಾಳೆ, ಅಲ್ಲಿಂದ ಕಿತ್ತಲೆ ಹಣ್ಣು, ನಿಂಬೆ ಗಿಡ, ಸಪೋಟ, ಸೀಬೆ, ಹೆಚ್ಚು ಕಮ್ಮಿ ನಮ್ಮ ಮನೆಗೆ ಆಗೋಂಥದ್ದೆಲ್ಲ ಇಲ್ಲಿ ನಾವೇ ಬೆಳ್ಕೊತೀವಿ. ಯಾವುದನ್ನೂ ಕೊಳ್ಳಲ್ಲ, ದೇವರೆಲ್ಲ ಕೊಟ್ಟಿದ್ದಾನೆ. ನಾವೇನು ಕೊಳ್ಳೋದು ಅಂದರೆ ಉಪ್ಪು, ಎಣ್ಣೆ, ಕರೆಂಟ್ ಬಿಲ್ಲು ಆಯಿತಾ. ಇಷ್ಟು ಬಿಟ್ಟರೆ ಕರಾವು ಮನೇಲಿ, ಹಾಲು ಮೊಸರು ಮನೇಲಿ, ಅದು ಹಸು ಸಾಕೊಂಡಿದ್ದೀವಿ. ಮನೆಗೆ ಗೊಬ್ಬರ ಆಗುತ್ತೆ ಆಯಿತಾ. ಮನೆಗೆ ಬಾಡಿಗೆ ಇಲ್ಲ ಆಯಿತಾ. ತುಂಬ ಚೆನ್ನಾಗಿದ್ದೀವಿ, ದೇವ್ರು ನಮ್ಗೆ ಚೆನ್ನಾಗಿಟ್ಟಿದ್ದಾನೆ. ಮನೇಲಿ ಭತ್ತ ಬೆಳ್ಕೊಳ್ತೀವಿ, ರಾಗಿ ಬೆಳ್ಕೊತೀವಿ, ಹುರುಳಿಕಾಳು ಬೆಳ್ಕೊತೀವಿ ಆಯಿತಾ. ತರಕಾರಿ ಮನೆ ಹತ್ರ ಬೆಳ್ಕೊತೀವಿ, ತರಕಾರಿನೂ ಕೊಳ್ಳಲ್ಲ. ಎಲ್ಲ ನಮ್ಮದು ದನದ ಗೊಬ್ಬರ ನೋಡಿ. ಇಲ್ಲೇ ಇದೆ ನಮ್ಮದು ತಿಪ್ಪೆ. ಇಲ್ಲಿ ಮುಂದೆ ಬನ್ನಿ, ಇಲ್ಲೇ ಇದೇ ಗೊಬ್ಬರ ಬೆಳ್ಕೊಂಡು ಪ್ರತಿಯೊಂದಕ್ಕೆ ಇದೇ ಗೊಬ್ಬರ ಹಾಕೋದು, ದನದ ಗೊಬ್ಬರನೇ ಹಾಕೋದು. ಹಂಗಾಗಿ ನಮ್ಮ ತೋಟದಲ್ಲಿ ಯಾವುದೇ ಥರದ ಕೆಮಿಕಲ್ ಪದಾರ್ಥ ಏನೋ ನಾವು ಬಳಸಲ್ಲ. ಔಷಧಿ ಹೊಡೆಯಲ್ಲ ನಾವು. ಈ ಕಳೆನಾಶಕಕ್ಕೆ ಈ ಕಳೆಗೆ ಬೇರೆ ಏನೆಲ್ಲ ಹೊಡಿತಾರೆ, ನಮ್ಮೂರಲ್ಲಿ ಹೊಡಿತಾರೆ, ನಮ್ಮ ಅಕ್ಕಪಕ್ಕದವ್ರು ಹೊಡೆಯಲ್ಲ ಅಂತಲ್ಲ. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಗುದ್ದಲಿಲಿ ಒಂದು ವರ್ಷದಲ್ಲಿ ಅದು ಹಾಳಿನ ಖರ್ಚೆಲ್ಲ ಜಾಸ್ತಿ ಬರುತ್ತೆ. ಬಂದರೂ ಬರಲಿ, ಇಲ್ಲೇ ದೇವ್ರು ಕೊಟ್ಟಿರ್ತಾನೆ. ಹುಣಸೆ ಹಣ್ಣು ಸಮೇತ ನಾವು ಹುಣಸೆ ಮರ ತೋರಿಸ್ತೀನಿ. ಸಿಬಿ ಇದನ್ನು ಸಮೇತ ಸಾಕೊಂಡಿದ್ದೀವಿ. ಇಲ್ಲಿ ಹಸು, ಎಮ್ಮೆ, ಹೌದು, ಅವೆಲ್ಲ ತೋರಿಸ್ತೀನಿ. ಅವೆಲ್ಲ ತೋರಿಸ್ತೀನಿ, ಹಸು ಕರು ಎಲ್ಲ ತೋರಿಸ್ತೀನಿ. ಇನ್ನೇ ಚಿನ್ಮಯ್ ಪಾಕಂದ ಇದು 3 ವರ್ಷದ ಗಿಡ. ಇದು ಹಾಕಿ 3 ವರ್ಷ ಆಗಿದೆ ಆಯ್ತಾ. ಅಂದರೆ 2ನೇ ವರ್ಷಕ್ಕೆ ಬಂದ್ಬಿಡ್ತು. ನಾವು ಸ್ವಲ್ಪ ಚೆನ್ನಾಗಿ ಗೊಬ್ಬರ ನೀರು ಎಲ್ಲ ಕೊಟ್ಟು, ಮೇನ್ ನೆರಳು ಬೇಕು ಇದಕ್ಕೆ. ಮೇನ್ ನೆರಳು, ನೀರಿಗಿಂತ ನೆರಳು ಬೇಕು. ತರಗ್ ಬೀಳ್ಬೇಕು. ಈ ಥರ ತರಗಿದೆಯಲ್ಲ, ಇದೇ ಗೊಬ್ಬರ ಆಗೋದು. ಆಮೇಲೆ ಹದ ಆರಲ್ಲ. ಭೂಮಿಲಿ ತೇವಾಂಶ ಇರುತ್ತೆ ಯಾವಾಗಲೂ. ಬಂದಿದೆ ಹಿಂಗೆ ನೋಡಿ, ಮೊಗ್ಗಿದೆಯಲ್ಲ, ಇದು ಮೊಗ್ಗಾಯ್ತು ಆಯ್ತಾ. ಇಲ್ಲಿ ಹೂ ಬಂತು, ಇದು ಹೂ ಬಂದಿದೆ. ನಾಳೆ ಹೂ ಬರುತ್ತೆ. ಇದು 2 ದಿವಸ ತಪ್ಪು 3 ದಿವಸ ಇರೋದು. 2 ದಿವಸ ಅದು 3 ದಿವಸ ಇರುತ್ತೆ. 3 ದಿವಸಕ್ಕೆಲ್ಲ ಪೂರ್ತಿ ಹಳ್ಳಾಗಿ ಹೋಗುತ್ತೆ, ಉದುರೋಗುತ್ತೆ. ಇಲ್ಲಿ ಕಾಯಿ ಕಚ್ಕೊಳ್ಳುತ್ತೆ. ಈ ತರ ಇದು ಕಾಯಿ ಕಚ್ಕೊಂಡಿರೋದು. ಇದೆಲ್ಲ ಕಾಯಿನೇ. ಇದು ಕಾಯಿ ಕಚ್ಕೊಳ್ಳುತ್ತೆ. ಇದು ಮುಂದೆ ಕಾಫಿ ಆಗೋದು. ಅದು ಕಾಯಿ ಇಲ್ಲೇ ತೋರಿಸ್ತೀನಿ, ಇದೇ ಗಿಡದಲ್ಲಿ ತೋರಿಸ್ತೀನಿ. ಇದೇನಾಯ್ತು ಅಂದ್ರೆ ಇಲ್ಲಿ ಕಾಯಿ ದಪ್ಪ ಹೂ ಒಳ್ಳೆ ಎಷ್ಟು ಗಮ್ಮಂತ ಇದೆ, ಮಲ್ಲಿಗೆ ಹೂಗಿಂತನೂ ಗಮ್ಮಂತ ಇದೆ. ಲಾಸ್ಟ್ ಅಲ್ಲಿ ನೋಡಿ, ಇಲ್ಲಿ ಹಣ್ಣು ಇಲ್ಲೇ ಐತೆ ಹಣ್ಣು. ಕಾಯಿ ನೋಡಿ ಇಲ್ಲಿ ಕಾಣ್ತಾ ಆಯ್ತಾ? ಕಾಣ್ತಾ ಇದೆ. ಇದು ಕಾಯಿ. ಈ ಕಾಯಿ ಬಲ್ತ ಮೇಲೆ ಈ ತರ ಹಣ್ಣು ಕೆಂಪಾಗಿದೆನ ಕಿತ್ಕೋಬೇಕು. ಕಿತ್ತಾಕ್ತಿವಿ, ಇದನ್ನೆಲ್ಲ ಕಿತ್ಕೊಳ್ತೀವಿ. ಇದನ್ನ ಕಿತ್ತರೆ ಇದ್ರಲ್ಲಿ 2 ತರ ಮಾಡ್ತೀವಿ. ಹೇಗೆ 2 ತರ ಅಂದ್ರೆ ಫಲ್ಪರ್ ಅಂತ ಮಾಡಿಸ್ತೀವಿ. ಈ ಭತ್ತ ಮಿಷಿನ್ ಎಲ್ಲ ಮಾಡಿಸ್ತೀವಲ್ಲ, ಆ ತರ ಮಾಡಿಸ್ತೀವಿ. ಆಮೇಲೆ ಈ ತರ ಕಾಯಿ ಬಂದಿದೆಯಲ್ಲ, ಈ ಕಾಯಿ ಎಲ್ಲ ಕುಯ್ದಾಕ್ತೀವಿ. ಈಗ ಇದನ್ನ ಮತ್ತೆ ಇದನ್ನ ಫಲ್ಪರ್ ಮಾಡ್ಸಕ್ಕಾಗಲ್ಲ. ಈ ಹಸಿರು ಪಲ್ಪರ್ ಮಾಡಿಸಿದ್ರೆ ಪುಡಿ ಆಗ್ಬಿಡುತ್ತೆ, ಬೇಳೆ ಇದು ಗೊಬ್ಬರಕ್ಕೆ ಹೋಗ್ಬಿಡುತ್ತೆ. ಇದನ್ನ ಇದೇ ರೀತಿ ಒಣಗಿಸ್ತೀವಿ. ಇಲ್ಲಿ ಬಿಸಿಲಲ್ಲಿ ಇದು ಒಂದು 4 ದಿವಸ 5 ದಿವಸ 8 ದಿವಸ ಇದು ಒಣಗುತ್ತೆ ಚೆನ್ನಾಗಿ. ಒಣಗಿ ಹಿಂಗೆ ಅಲ್ಲಾಡಿಸಿದ್ರೆ ಈ ಒಳಗಡೆ ಕಾಳು ಕಳ ಅನ್ನುತ್ತೆ. ಇದು ಒಳಗಡೆ ಬೀಜ ಇದೆಯಲ್ಲ, ಮೇಲ್ಗಡೆ ಪತ್ರ ಬಿಟ್ಟು ಇದಾಗುತ್ತೆ. ಇದು ಒಣಗಿದೆ ಅಂತ ಲೆಕ್ಕ. ಇದಕ್ಕೆ ರೇಟ್ ಕಮ್ಮಿ. ಇದೇ ಪೆಪ್ಪರ್ ಅಂತ ಹೇಳ್ತೀರಲ್ಲ ಇಂಗ್ಲೀಷಲ್ಲಿ, ನಾವು ನಾವೇನಂತೀವಿ ಮೆಣಸು ಅಂತ, ಹಳ್ಳಿಲಿ ಉಂಡೆ ಮೆಣಸು ಅಂತ ಹೇಳ್ತೀವಿ. ಇದು ಈಗ ಬಂದಿದೆ 2-3 ಕೆಂಪು ಬರುತ್ತೆ. ಬೇರೆದ್ರಲ್ಲಿ ತೋರಿಸ್ತೀನಿ. ಕೆಂಪಾಗಿರುತ್ತೆ ಅಂದ್ರೆ ಇದು ಬಂದಿದೆ. ನೆರಳಲ್ಲಿರೋದ್ರಿಂದ ನಿಮ್ಗೆ ಹಸಿರು ಕಾಣೋದು. ಅಂದ್ರೆ ಎಳೆದಿರ್ಬೋದೇನೋ ಅಂತ. ಎಳೆದೇನಿಲ್ಲ, ಕುಯ್ಬೋದು. ಈಗ ಇದನ್ನು ಕುಯ್ಕೊಂಡು ಒಣಗಿಸ್ಬೇಕು. ಇಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಹಿಂಗೆ ಕುಯ್ಕೊತೀವಿ. ಇಷ್ಟೇ ಕುಯ್ಕೊಳ್ಳೋದು. ಎಳೆದು ಬರುತ್ತಾ, ಇದೇನು ಉದುರಲ್ಲ. ಇದು ಉದುರಲ್ಲ. ಇದನ್ನೇನು ಮಾಡ್ತೀವಿ ಅಂದರೆ ಇದನ್ನೇನು ಮಾಡ್ತೀವಿ ಅಂದರೆ, ನಮ್ಮದು ಚಿಕ್ಕದು ಒಂದು 2 ಗಿಡ 3 ಗಿಡ ಇದ್ದರೆ ಕೈಲಿ ಈ ಥರ ಹಿಂಗೆ ಪುಡಿ ಮಾಡ್ಬೋದು. ಹಿಂಗೆ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು ಮಿಷಿನ್ ಬರುತ್ತೆ. 1 kg ₹1 ಅಥವಾ 1.5 ರೂಪಾಯಿ 2 ರೂಪಾಯಿ. ಒಂದು ಮಿಷಿನ್ಗೆ ಹಾಕ್ಬಿಟ್ರೆ ಇದೆಲ್ಲ ಪೂರ್ತಿ ಈ ಥರ ಆಗಿ ಇಲ್ಲಿ ಇದನ್ನು ತಗೋತಾರೆ. ಯಾವುದು
ಇದು ಮೆಣಸು ಆಯ್ತು ಇದು. ಇದು 2 ದಿವಸ ಇಟ್ಬಿಟ್ರೆ ಫುಲ್ ಕಪ್ಪು ಬಂದ್ಬಿಡುತ್ತೆ. ಬಿಸಿಲಲ್ಲಿ ಹಾಕ್ಬಿಟ್ರೆ ಒಣಗುತ್ತೆ. ಮನೇಲಿ ಉಂಡೆ ಮೆಣಸು ಬಳಸ್ತೀವಲ್ಲ, ಇದು ಉಂಡೆ ಮೆಣಸೇ ಇದು. ಇದು ಬಿಸಿಲಿಗೆ ಹಾಕಿದ್ರೆ ಕಪ್ಪು ಬರುತ್ತೆ. 2 ದಿವಸ ಕಪ್ಪು ಬರುತ್ತೆ. 2 ಬಿಸಿಲು 3 ಬಿಸಿಲಿಗೆ ಬಂದ್ಬಿಡ್ತಿದ್ದು ಮೆಣಸು ಆಗೋಯ್ತು. ಇದನ್ನು ಅಷ್ಟೇ ನಾವು ಬಿಸಾಕಂಗಿಲ್ಲ. ಇದಕ್ಕೂ 1 kgಗೆ ಆಯಿತಾ, ಕಡಿಮೆ ಅಂದರೆ ಒಂದು 100 ರೂಪಾಯಿ 200 ರೂಪಾಯಿ ಇದಕ್ಕೂ ಸಿಗುತ್ತೆ. ಇದು 600ರಿಂದ 700 ರೂಪಾಯಿ kg. ಇದು ಏನು ಮಾಡ್ತಾಯಿದ್ರೆ ಇದ್ರದ್ದು ಸ್ವಲ್ಪ ಕಾಳು ತಗೊಂಡು ಇದನ್ನೆಲ್ಲ ಪೌಡ್ರ್ ಮಾಡಿ ಇದು ಮಾಡ್ತಾರಲ್ಲ, ಪೆಪ್ಪರ್ ಪೌಡ್ರು ನಿಮಗೆಲ್ಲ ಮಾಡ್ತಾರಲ್ಲ, ಅದು ಒರಿಜಿನಾಲಿಟಿ ಇದರಲ್ಲಿ ಬರುತ್ತೆ. ಇದು ಸೆಕೆಂಡ್ ಕ್ವಾಲಿಟಿ ಇದು. ಒಟ್ಟಿನಲ್ಲಿ ಯಾವುದು ವೇಸ್ಟ್ ಆಗಲ್ಲ ಪ್ರಕೃತಿಲಿ. ಇಲ್ಲಿ ಇನ್ನೊಂದು, ಇಲ್ಲಿ ಏನೇ ಇಲ್ಲಿ ಬಿದ್ದಿದೆಯಲ್ಲ ಕಸಗಳು, ಧೂಳು, ಇದೆಲ್ಲ ನಮಗೆ ಗೊಬ್ಬರ. ಇದು ಹೌದು, ಇದಕ್ಕಾಗಿ ಮರಗಳು ಬೆಳೆಸಿರೋದು ನಾವು. ಸಿಲ್ವಾರ ಇದೆಯಲ್ಲ, ಪಾಳ್ವಾಣ ಪಾಲ್ವಾಣ ಎಲ್ಲ ನಾವು ಹಾಕಿ ಬೆಳೆಸಿರೋದು. ಇದು ಮೊದಲು ಏನು ಒಂದು ಮರನೂ ಇತ್ತಿಲ್ಲ ಇಲ್ಲಿ. ಪೂರ್ತಿ ಬಯಲು ಅಂದರೆ ಹುಳ್ಳಿಕಾಳು ರಾಗಿ ಬೆಳೀತಿರೋಂಥ ಜಾಗ. ಇವತ್ತು ಈ ಮಟ್ಟಕ್ಕಾಗಿದೆ. ಅದೇ ಈಗ ನೀವೇನು ತೋಟ ಮಾಡಿದ್ದೀರಾ ಅದು ಮೊದಲು ಪಾಳಾಗಿತ್ತು. ಕಷ್ಟಪಟ್ಟಿದ್ದೀವಿ, ಕಷ್ಟಪಟ್ಟಿದ್ದು ಪ್ರತಿಫಲ ಸಿಗ್ತಾ ಇದೆ. ಇದು ಮೆಣಸು. ನೀವು ಏಲಕ್ಕಿನೂ ಹಾಕಿದ್ದೀರಂತೆ, ಅಲ್ಲಿ ತೋರಿಸ್ತೀವಿ. ಆ ಕಡೆ ತೋಟದಲ್ಲಿ ಇದೆ ಏಲಕ್ಕಿ ಅಲ್ಲ. ತೋರಿಸ್ತೀವಿ. ಆಮೇಲೆ ನಿಮ್ಗೆ ಹಣ್ಣು ಅನ್ನಲ್ಲ, ಇಲ್ಲಿ 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 ಇದು ಕುಯ್ಬೋದು. ಕೆಂಪಾಗಿರೋದು ಇದು ಬಂದಿದೆ ಅಂತ ಲೆಕ್ಕ. ಇದು ಅಲ್ಲಿ ನೋಡಿ ಕೆಂಪಾಯ್ತಲ್ಲ, ಒಟ್ಟೆ ಇದು ಬಂದಿದೆ. ಏನೋ ಬಿಸಿಲಲ್ಲಿ ಇರೋದು ಬಂದಿದೆ, ನೆರಳಲ್ಲಿರೋದು ಸ್ವಲ್ಪ ಲೇಟು. ಆದರೂ ಬಂತು, 1-2 ದಿವಸ ಲೇಟಾಗಿ ಕುಯ್ಬೋದು. ಬಂದಿದೆ, ತೊಂದರೆ ಇಲ್ಲ. ಈ ಅಡಿಕೆ ಮರ ಅದು ಕಳೆದ ಹಾಕಿರೋದು. ಮುಂಚೆ ತೋರಿಸಿದ್ದು 2 ವರ್ಷದ್ದು. ಇದು 3 ವರ್ಷದ ಗಿಡ. ಇದೆಲ್ಲ ಪೂರ್ತಿ ಲಿಂಕ್ ಕೆಳಗಡೆಗೆಲ್ಲ. ಇಲ್ಲೆಲ್ಲ ಸಪೋಟ ಗಿಡಗಳು ಹಾಕಿದ್ದೀರಾ? ಕಿತ್ಲೆ ಎಲ್ಲ ಹಾಕಿದ್ದೀರಾ? ನಿಂಬೆ ಗಿಡ, ಕಿತ್ಲೆ ಗಿಡ. ಇದು ನೋಡಿ ಚೆನ್ನಾಗಿ ಹೂ ಬಂದಿದೆ. ಕಾಫಿ ಹೂವು. ನೀರಿದೆಯಲ್ಲ ಬೇಗ ಬಂದ್ಬಿಡುತ್ತೆ. ಸ್ವಲ್ಪ ಬೇರೆ ತೋಟಗಳಿಗೆ ಹೋಲಿಸಿದ್ರೆ ಬೇಗ ಬರ್ತದೆ. ಇದು ಈಗೇನಂದ್ರೆ ಇನ್ನು ಬೇರೆ ತೋಟದಲ್ಲಿ ಹಣ್ಣು ಕುಯ್ದೇ ಇಲ್ಲ ಯಾರು. ಲೇಬರ್ ಪ್ರಾಬ್ಲಮ್ ಆಗಿ ಆಮೇಲೆ ಹಣ್ಣು ಬರೋದು ಲೇಟು. ಅಂದರೆ ಅವ್ರು ಮಳೇಲಿ ಬರೋದು. ನಮ್ಮದು ಬೋರ್ವೆಲ್ ನೀರು ಇರೋದ್ರಿಂದ ನಾವು ಇದು ಲೆಕ್ಕಾಚಾರದಲ್ಲಿ ಇನ್ನೂ 3 ತಿಂಗಳು ಕಳ್ಕೊಂಡು ಹೂ ಬರಬೇಕು. ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ಅಥವಾ ಮೇಗೆ ಬರ್ಬೇಕಿದು. ಮೇ ಫಸ್ಟ್ನೇ ಮುಂಗಾರು ಮಳೆ ಬರುತ್ತಲ್ಲ, ಆಗ ಈ ಹೂ ಬರ್ಬೇಕು ಲೆಕ್ಕದಲ್ಲಿ. ಇದು ಪೂರ್ತಿ ಎಲ್ಲ ಬಾಡಿ ಎಲೆ ಎಲ್ಲ ಉದುರೋಗ್ಬೇಕು. ಯಾವುದು ಗಿಡ ಎಲ್ಲ ಒಣಗೋಗಲ್ಲ, ಅಂದರೆ ಎಲೆ ಎಲ್ಲ ಉದುರೋಗುತ್ತೆ. ಆಗ ಹೊಸ ಚಿಗುರು ಬರ್ತೈತೆ. ಚಿಗುರು ಅರ್ಥ ಆಯ್ತಾ? ಚಿಗುರು ಬಂದಾಗ ಗಿಡಗಳು ಇಂಪ್ರೂವ್ ಆಯ್ತು. ನಮ್ಗೆ ನೀರು ಇರೋದ್ರಿಂದ ಪಟಪಟ್ಟನೆ ಅಡಿಕೆ ಗಿಡಕ್ಕೆ ಬೇಕು, ಮತ್ತು ಮೆಣಸು ಹೋಗುತ್ತಲ್ಲ ನೀರು ಹೊಡಿತೀವಲ್ಲ, ಅದು ಉದ್ದೇಶಕ್ಕೆ ಒಂದು 3 ತಿಂಗಳು ಬೇಗ ಬಂದ್ಬಿಡುತ್ತೆ ಕಾಫಿ. ನೀರು ಚೆನ್ನಾಗಿರೋದ್ರಿಂದ ಮತ್ತೆ ನೀವು ದನದ ಗೊಬ್ಬರ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ. ವರ್ಷಕ್ಕೆ 2 ಸಲ ಕೊಡ್ತೀರಾ? ಅಂದರೆ ಈ ವರ್ಷ ಹಾಕಿ ಗೊಬ್ಬರ ಈಗ ಹಾಕಿ ಈಗ ಹಿಡಿಯಲ್ಲ. ಅದು ಕಳಸರಿ ಹಾಕಿರೋದು ಅದು ಕಳಸರಿ ಹಾಕಿರೋದು ಮತ್ತೇನು ಹಾಕೋದು ಬಿಟ್ಟರೆ ಏನೋ ಪ್ರಯೋಜನ ಆಗಲ್ಲ. ಇದು ಹುಣಸೆ ಮರ. ಇವತ್ತು ಬೆಳೆ ಕೊಡ್ತಿದ್ರು ಒಂದು 7-8 ಸಾವಿರ ರೂಪಾಯಿಗೆ ಹಣ್ಣು ಕಾಯಿ ಉದುರಿಸ್ಕೊಂಡು ಹೋಯ್ತಾರೆ ಹುಣಸೆ ಹಣ್ಣು. ಇದನ್ನ ನೀವು ಕೊಟ್ಬಿಡ್ತೀರಾ ಮಾರಾಯಿ? ಇಷ್ಟೆಲ್ಲ ನಿಮಗೆ ಬೇಕೇ ಇಲ್ವಲ್ಲ? ನೋಡಿ ಬೆಳೀತೈತೆ ಎಲ್ಲ ಒಂದು ಗುಡ್ಡ ಚೆನ್ನಾಗಿದೆ ನೋಡಿ. ಆಗಲಿ ಬಿಸ್ಬೇಕ. ಒಳ್ಳೆ ಹಣ್ಣು ಈ ಥರ ಇರಬೇಕು. ಹುಣಸೆ ಹಣ್ಣು ಅಂದರೆ ಕೆಲವು ಚೋಟ ಇರ್ತದೆ, ಅದು ಬಿಡಿಸೋದೆಲ್ಲ ಹಿಂಸೆ. ಈ ಥರ ದೊಡ್ಡದಾಗಿರ್ಬೇಕು, ಹುಳಿ ಜಾಸ್ತಿ ಇರುತ್ತೆ. ನಮ್ಮ ಹುಣಸೆ ಮರದ ವಿಶೇಷ ಏನಂದರೆ ಹುಳಿ ಜಾಸ್ತಿ. ಈ ಥರ ದೊಡ್ಡ ಗೊಂಗರೆ ಉದ್ದ ಇರಬೇಕು. ಈ ಥರ ಸಣ್ಣದು ಇರಬಾರ್ದು. ಹಿಂಗೆ ಥರನೂ ಇರುತ್ತೆ, ಅದು ಒಂದೇ ಬೀಜ ಇರುತ್ತೆ. ಈ ಥರ ಆದರೆ ಹಣ್ಣು ಒದಗುತ್ತೆ ಮತ್ತು ಹುಳಿ ಜಾಸ್ತಿ. ಈ ಹುಣಸೆ ಮರಕ್ಕೆ ಎಷ್ಟು ವರ್ಷ ಆಯ್ತಪ್ಪ? ಇದು ನಮ್ಮಪ್ಪನಿಗೆ ತಾತ. ಅಲ್ಲಿಗೆ ಎಷ್ಟು 5 ತಲೆಮಾರ 6 ತಲೆಮಾರ ಗೊತ್ತಿಲ್ಲ. ಆದರೆ ಇವತ್ತು ಅದೇ ಫಲ ಏನೋ ಅದೇ ಕಾಯಿ ಕೊಡ್ತಾಯಿತ್ತು. ಅದಕ್ಕೆ ಒಂಚೂರು ಗೊಬ್ಬರ ಹಾಕಿಲ್ಲ, ನೀರು ಹಾಕಿಲ್ಲ. ಏನೋ ಪ್ರಕೃತಿ ಭೂಮಿಲಿ ಪರಿಸರದಲ್ಲಿ ಅದು ನಮಗೇನು ಅನ್ಯಾಯ ಮಾಡಿಲ್ಲ. ಆಯಿತಾ? ಒಂದು ವರ್ಷಕ್ಕೆ ಒಂದು 10,000 ರೂಪಾಯಿ ಆದಾಯ ಕೊಡುತ್ತೆ. ಇದು 6ನೇ ತಲೆ ಹುಣಸೆ ಹಣ್ಣು ತಿಂತಾ ಇರೋದು. ಇನ್ನೊಂದು ಏನು ಅಂದರೆ ಮರದಲ್ಲಿ ಪ್ರತಿಯೊಂದು ಮರದ್ದು ಬಿದ್ದೋಗುತ್ತೆ, ಗಾಳಿ ಬರುತ್ತೆ, ಮುರ್ಕೊಳ್ಳುತ್ತೆ, ಗೆದ್ದು ಹೊಡಿತದೆ, ಹುಳ ಬೀಳುತ್ತೆ, ಏನೋ ಒಂದು ಕಥೆಗಳು ನಡೀತವೆ, ಕಡಿತಾರೆ, ಏನೋ ಒಂದು ಕತೆ ಮಾಡ್ತಾರೆ. ಆದರೆ ಹುಣಸೆ ಮರ ಮನೆಗೆ ಉಪಯೋಗಿಸಲ್ಲ. ಅದಕ್ಕೆ ಬಿಟ್ಬಿಡ್ತಾರೆ. ಅದನ್ನ ಸರಿ ಇಲ್ಲ, ದೆವ್ವ ಇರುತ್ತೆ, ಗಾಳಿ ಇರುತ್ತೆ ಅಂತ ಅದು ಏನೋ ಒಂದು. ಆದರೆ ಅದು ದೆವ್ವ ಗಾಳಿ ಬಿಟ್ಟಿರೋದು ಏನಕ್ಕೆ ಅಂದರೆ ಇರಲಿ ಅಂತ. ಸೀಗೆ ಗಿಡ ಮೊದಲು ಸೀಗೆಕಾಯಲ್ಲಿ ಸ್ನಾನ ಮಾಡಿವು. ಸೀಗೆಕಾಯಿ ತೆಗೆದು ಜಜ್ಜಿಬಿಟ್ಟು ಬೇಯಿಸ್ಬಿಟ್ಟು ಒಳಗೆ ತಿರುಗಿಬಿಟ್ಟು ಮಾಡಿಬಿಟ್ಟು ಒಂದು ಚೂರು ಕೊಳೆ ಇರ್ತಿತ್ತಿಲ್ಲ, ಒಂದು ಹುರುಪು ಬರ್ತಿತ್ತಿಲ್ಲ, ಒಂದು ಏನು ಇರ್ತಿತ್ತಿಲ್ಲ ತಲೆಯಲ್ಲಿ.
ಆಯಿತಾ. ಅಂಟೋಳ್ಕಾಯಿ ಅಲ್ಲಿ ತೋರಿಸ್ತೀನಿ. ಅದರಲ್ಲಿ ಚಿನ್ನಬೆಳ್ಳಿ ಆಚಾರು ಇದಕ್ಕೆಲ್ಲ ಮಾಡ್ತಾರೆ, ತುಂಬ ಕ್ಲೀನ್ ಮಾಡಕ್ಕೆ ಮಾಡ್ತಾರೆ. ಆಮೇಲೆ ಸೋಪು ನಾವು ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕಂದು ಅದರಲ್ಲೇ ಸ್ನಾನ ಮಾಡ್ತಿದ್ದೆವು. ಈಗೆಲ್ಲ ಸೋಪು ಶಾಂಪು ಅದು ಇದು ಬಂದಿರೋ ನಮ್ಗೆ ಅವಂತೂ ಗೊತ್ತಿಲ್ಲ ಆಯಿತಾ. ಇದಕ್ಕೆ ಭೂಮಿ ತಾಯಿಲಿ ಮರಕ್ಕೆ ನನ್ನ ತಿಳುವಳಿಕೆಯಲ್ಲಿ ಕೆಲವರು ಹೇಳಿರೋ ಲೆಕ್ಕಾಚಾರದಲ್ಲಿ ಬೇರೆ ಮರಗಳು ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಅದು ಪ್ರಶ್ನೆ ಬೇರೆ. ನಮ್ಮ ಕಾಡು ಮರಗಳಲ್ಲಿ ಹುಣಸೆ ಮರ, ಆಲದ ಮರ, ಅರಳಿ ಮರ, ಇವು 3 ಮರಕ್ಕೆ ಭಾರಿ ವಯಸ್ಸು ಕಾಯಿಲೆ ಬರೋದು ಕಮ್ಮಿ. ಇನ್ನೊಂದೇನಪ್ಪ ಅಂದರೆ ಸೀಗೆ ಗಿಡ ಒಬ್ಬೆ ಹಬ್ಬಿಡುತ್ತೆ ಬೇಲಿಲಿ. ಅದು ಪಡಿದಲೆ ಬೆಂಕಿ ಹಾಕುವರೆ ಅದಕ್ಕೂ ಆಯಸ್ಸು ಜಾಸ್ತಿ. ಸಾವಿಲ್ಲ, ಹುಣಸೆ ಮರಕ್ಕೂ ಸಾವಿಲ್ಲ, ಅರಳಿ ಮರಕ್ಕೆ ಸಾವಿಲ್ಲ. ಎಂಥ ಕ್ಷೇತ್ರ ಯುಗದಲ್ಲೇ ದ್ವಾಪರ ಯುಗದಲ್ಲೂ ವಿದುರ ಇದ್ನಲ್ಲ, ಅಶ್ವತ್ಥ ಅವನು ಹಾಕಿದ ಮರವಂಥದ್ದು. ನಾನು ಕಾಶಿಗೆ ಹೋಗಿದ್ನಲ್ಲ, ಕಾಶಿಯಿಂದ 680 ಕಿಲೋಮೀಟ್ರು ಅಲ್ಲ 660 ಕಿಲೋಮೀಟ್ರು ಗಯಾದಲ್ಲಿ ದೊಡ್ಡದೊಂದು ಬಂಡೆ ಇದೆ. ಅಲ್ಲಿ ಇದು ಪಿಂಡ ಎಲ್ಲ ಹಾಕಿಸ್ತಾರೆ. ದೊಡ್ಡ ಬಂಡೆಯಲ್ಲಿ ಗಯಾಸುರ ಪಾತಾಳಕ್ಕೆ ಇವನು ತುಳಿದಿರೋದು. ಅಲ್ಲಿ ಪಕ್ಕದಲ್ಲಿ ಇದೇ ಥರದ್ದು ಒಂದು ಮರ ಇದೆ. ಆ ಕಾಲದ ತ್ರೇತಾಯುಗ ಅಂದರೆ ರಾಮನ ಕಾಲದ್ದು. ಆ ಕಾಲದಲ್ಲಿ ಅಲ್ಲಿ ಪಕ್ಕದಲ್ಲಿ ಹೊಳೆ ಹರಿಯುತ್ತೆ, ಅದರಲ್ಲಿ ನೀರಿಲ್ಲ. ಅದು ಏನೋ ಇವಳದು ಶಾಪದಿಂದ ಸೀತೆ ಶಾಪದಿಂದ ಹೋಯ್ತಂತೆ. ಭೂಮಿಲಿ ಹೋಗ್ತಾ ಇದ್ರೆ ಮೇಲೆಲ್ಲ ಪರಿ ಮರಳು ಪಕ್ಕದಲ್ಲಿ ಈ ಥರದ್ದು ಮರ ಇತ್ತು. ಆ ಮರದ ಹತ್ರನೇ ಕಲ್ಲಿರೋದು, ಅವನ್ನ ಪಾತಾಳ ಕುಳಿದಿರೋದು. ಆ ಪಿಂಡನ ಅಲ್ಲಿ ಬಿಡಿಸ್ತಾರೆ. ಈ ಮರದ ಮೇಲೆ ಸಾವಿರಾರು ಕಾಗೆಗಳು ಕೂತಿರ್ತವೆ. ಇಷ್ಟು ಅಗಲೆಲ್ಲ ಆಯ್ತು ದೊಡ್ಡ ಮರ, ಇಷ್ಟು ಅಗಲ ಆಯ್ತು, ಕಲ್ಲು ಬಂಡೆ ಇಷ್ಟು ಅಗಲ ಆಯ್ತು. ಸಾವಿರಾರು ಕಾಗೆಗಳು ಬಂದು ಆ ಪಿಂಡ ಇಟ್ಟಿದ್ದು ತಿನ್ಕೊಂಡು ಹೋಗ್ತೇವೆ. ಇದಕ್ಕೂ ಭಾರಿ ಆಯಸ್ಸು ಜಾಸ್ತಿ. ನಾನು ಹೇಳಲಿಲ್ವ ಇಲ್ಲಿ ಪೂರ್ತಿ ಹೊಲ ಈ ಥರ ಇಲ್ಲಿ ತೋರಿಸಿ, ಈ ಥರ ಪಾಳ ಮಾಡಿದ್ದೀರಾ. ಈ ಥರ ಮಾಡಿ 4-5 ವರ್ಷದಲ್ಲಿ 4 ವರ್ಷದಲ್ಲಿ ಈ ಥರ ಹಚ್ಚ ಹಸಿರು ಮಾಡಿದ್ದೀವಿ. ಆಮೇಲೆ ಫಸಲು ತಗೋತಾ ಇದ್ದೀವಿ. ಹೊಂಗೆ ಮರದಿಂದ ಹಿಂಗೆ ಸೇರಿ ಹಂಗೆ ಅಲ್ಲಿ ಮೆಣಸಿನ್ಕಾಯಿ ಕುಯ್ತಾರೆ ನೋಡಿ, ಹಸಿರು ಹಂಗೆ ಸೇರಿ ಅಲ್ಲಿ ಲಾಸ್ಟ್ ಮೂಲೆ ಐತೆ. ಈ ಬೈಲಿಗೆ, ಈ ಗದ್ದೆ ಬೈಲಿಗೆ ದೊಡ್ಡ ಗದ್ದೆ ಅಂದ್ರೆ ಇದೆಯಾ, 2.25 ಎಕರೆ ಐತೆ ಒಂದೇ ಗದ್ದೆ. ಅದು ಬಜ್ಜಿಗೆ, ಪಲ್ಯಕ್ಕೆ, ಚಿಪ್ಸು, ನೀವು ಆಲೂಗಡ್ಡೆ ಚಿಪ್ಸ್ ಮಾಡ್ತೀರಲ್ಲ, ಅದು ಆ ಥರನೆಲ್ಲ ಚಿಪ್ಸ್ ಮಾಡೋಕ್ಕೆ ಭಾರಿ ಸೂಪರ್ ಇದೆ. ಈ ಬೇಕ್ರಿಗಳೆಲ್ಲ ಚಿಪ್ಸ್ ಮಾಡಲ್ಲ, ಬಾಳೆಕಾಯಿಂದ ಅಂತ. ಕಲ್ಬಾಳೆ ಅಲ್ವಾ? ಕಲ್ಲಂಬಾಳೆ ಇಲ್ಲೊಂದಿದೆ, ಅಲ್ಲೂ ಮನೆ ತಲ್ಲ ಹೋದೆ. ಇದು ಇದ್ರ ಗಿಡ, ಇದು ಎಂಥದ್ದು, ಕ್ರಿಸ್ಮಸ್. ಇದು ಹೊಸ ಫಲ, ಇದು ಫಸ್ಟ್ ಬೆಳೆ. ಅಂದರೆ 4-4 ವರ್ಷ ಆಗಿತ್ತು ಹೆಚ್ಚು ಕಮ್ಮಿ ಗಿಡಕ್ಕೆ. ಈಗ ಗಜ ನಿಂಬೆ. ಇದು ಬಿಲ್ಪತ್ರೆ ಸಸಿ. ಸಂಪಿಗೆ ಮೇಲೈತೆ, ಹೂ ಕುತ್ಕೊಳ್ಳ ಮೇಲೈತೆ, ಇಟ್ಕೊಡ್ತೀನಿ. ಇದೆಲ್ಲ ಸ್ಪ್ರಿಂಕ್ಲರ್ಸ್ ಅಲ್ವಾ, ನೀರು ಬಿಡೋದು ಸ್ಪ್ರಿಂಕ್ಲರ್ಗಳು. ಸೀಮೆ ಬದನೆಕಾಯಿ ಬಳ್ಳಿ. ತರಕಾರಿ ಮನೆಯಲ್ಲೇ ಮಾಡ್ಕೋಬೋದು, ಏನೋ ಕೆಂಚಿಗೆ ಇದೆ, ಎಲ್ಲೂ ಕೊಳ್ಳಂಗಿಲ್ಲ. ನಿಮಗೆ ಸಿಟಿಯರಿಗೆ ಗೊತ್ತಾಗಲ್ಲ, ಏಲಕ್ಕಿ ಆ ಥರ ಇರುತ್ತಲ್ಲ, ಇದು ಯಾಕೆ ನೋಡಿ ಈ ಕಲರ್ ಐತಲ್ಲ, ನೀವುಗಳು ಹೇಳ್ತೀರಿ ನೋಡಿ, ಇದು ಏಲಕ್ಕಿ ಕಾಯಿ, ಒರಿಜಿನಲ್ ಕಾಯಿ ಇದು. ಇದೆಲ್ಲ ಬಂದಿದೆ ಈಗ, ಕೇಳಲ್ಲ? ಕೇಳು. ಇಲ್ಲಿ ನೋಡು, ಬಾಯಿಗೆ ಹಾಕಿ ನೋಡಂಗೆ ಬಿಡ್ತಾ ಇದೆಯಾ, ನೋಡ್ಕ್ಯಾ ಸ್ಮೆಲ್ ನೋಡಂಗೆ ನೋಡಿ. ಕಾಯಿ ಕಪ್ಪು ಬಂದಿದೆ ನೋಡಿ, ಬೇಳೆ ಬೀಜ. ಇಲ್ಲಿ ಸಿಪ್ಪೆನೂ ವೇಸ್ಟ್ ಆಗಲ್ಲ, ಪಾಯಸಕ್ಕೆ ಹಾಕ್ಬೋದು ನೋಡಿ. ಬಾಯಿಗೆ ಹಾಕಿ ನೋಡಿದ, ಹಾಕು ಬಾಯಿಗೆ, ಹಾಕು ಅಷ್ಟೇ, ಸಾಕು. ಇದು ಏಲಕ್ಕಿ, ಪ್ಯೂರ್ ಏಲಕ್ಕಿ, ಗಮ್ಮಂತ. ನೋಡಿ, ಇದು ವೇಸ್ಟ್ ಆಗಲ್ಲ ನೋಡಿ, ಎಲ್ಲ ಕಾಯಿ ಬಂದಿರೋದು. ಇದು ಬೇರು ಸಿಹಿಯಾಗಿದೆ ಒಳ್ಳೆ. ಇದು ಬರ್ತಾ ಇರುತ್ತೆ ಹಿಂಗೆ ಉದ್ದಕ್ಕೆ ನೋಡಿ, ಇಲ್ಲಿ ಬರ್ತಾವಲ್ಲ ಈ ಥರ ಬರ್ತಾ ಇರುತ್ತೆ. ಗಿಡ ಈ ಥರ ಉದ್ದಕ್ಕೆ ಬೆಳೆಯುತ್ತೆ. ಗಿಡ ಬೆಳೆಯುತ್ತೆ, ಇದಕ್ಕೇನು ಮಾತಾಡೋಂಗಿಲ್ಲ. ಇದು ನಮ್ಮದು ಬೋರ್ವೆಲ್. ಇಲ್ಲಿಂದ ಆಟೋಟಕ್ಕೆ ಮನೆಗೆ ಇಲ್ಲಿಂದೆಲ್ಲ ನೀರು ತರಬಹುದು.
ಈ ತೋಟದಿಂದ ಮನೆಗೆ ಆ ತೋಟಕ್ಕೆ ಡೈರೆಕ್ಟ್ ಪೈಪ್ ಲೈನ್. ಅಲ್ಲಿ ಬೇಕಾದ್ರೆ ಒಂದು ಗೇಟ್ ವಾಲ್ ಇಟ್ಟಿದ್ದೀವಿ, ಅಲ್ಲಿ ಅಡ್ಡ ಹೊಡೆದು ಇದಕ್ಕೆ ಬರುತ್ತೆ, ಸ್ಟ್ರೈಕ್ ಮಾಡಿದ್ರೆ ಆ ತೋಟಕ್ಕೆ ಹೋಗುತ್ತೆ. ಚಿಕ್ಕ ಚಿಪ್ಪೆ ಕಡಿ ಸಾಕು, ಯಾರು ತಿನ್ನೋದು. ಇದು ಸಾಕು, ದೊಡ್ಡದು ಬೇಡ. ಕಣ ಅಲ್ವಾ ಇದು? ಬರ್ತದ ಕಣ. ಇದು ಈ ಸಲ ಹುಲ್ ಬಂದಿರೋದು. ಈ ಸರಿ ಇದು ಬೆಳೆ ದನಗಳಿಗೆ. ಇದು ಸಾಯಿವಾಳ ಅಂತ. 2 ದಿನ ಆಗಿದೆ ಇದಕ್ಕೆ ಇವಾಗ. 2 ದಿವಸ 2 ದಿವಸ ಆಗಿದೆ. ಹೇಳ ಅಲ್ಪಡಿ ಹೇಳ. ಹತ್ತು ಗಿಡ ಆಗುತ್ತೆ, ಇಡೀ ತೋಟಕ್ಕೆ ಆಗುತ್ತೆ. ಇದು ಗೊನೆ ಬಂತು. ಗೊನೆ ನಾವೇನು ಮಾಡ್ತೀವಿ, ಎಲೆ ಕೊಯ್ಕೈತೀವಿ, ಊಟಕ್ಕೆ ಪಟ್ಟಕ್ಕೆ ಎಲೆ ಬೇಕು. ಇದು ತರಗಲ್ವಾ, ಇದು ಕಟ್ ಮಾಡ್ತೀವಿ, ಇದು ಹಾಕ್ತೀವಿ, ತೋಟ ಗೊಬ್ಬರ ಆಯಿತು. ಗೊನೆ ಕಡ್ಕೊತೀವಿ, ದುಡ್ಡು ಸಿಗುತ್ತೆ, ಗೊನೆ ಮಾರ್ತೀವಿ. ಈಗ ಬೇರೆ ಕಡೆ ಬಾಳೆ ಬೇಕು ಅಂದರೆ ಇದಕ್ಕೆ ಇಡ್ತೀವಿ, ಅಲ್ಲಿ ಇಡ್ತೀವಿ. ಅಲ್ಲಿಗೆ ಇದೊಂದು ಬಾಳಿಂದ ನನಗೆ ಕಡಿಮೆ ಆದರೆ ಒಂದು 200 ರೂಪಾಯಿ ಲಾಭ ಸಿಗುತ್ತೆ ಇದರಲ್ಲಿ. ಇದೊಂದು ಕರೆಕ್ಟಾಗಿ ಮಾಡೋರಾದರೆ ಏನಿಲ್ಲ, ಈ ಥರ ಕಟ್ ಮಾಡ್ಕೊಳ್ಳೋದು. ಬೇಯಿಸಿ ಪಲ್ಯ ಮಾಡ್ಬೋದು, ಇದಕ್ಕೆ ಚಟ್ನಿ ಮಾಡ್ಬೋದು. ಉದ್ದಿನಬೇಳೆ ಹುರಿದ್ಬಿಟ್ಟು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರ್ತದೆ, ಚಟ್ನಿನೂ ಮಾಡ್ಬೋದು. ಆಮೇಲೆ ಇದರ ದಿಂಡು ಇದೆಯಲ್ಲ, ಆ ದಿಂಡಲ್ಲಿ 2 ಥರ ವೆರೈಟಿ ಇದೆ. ಒಂದು ಈಗ ನಾವು ಕಾಣ್ದಲ್ಲೋ ಕೂದಲುಗಳು ಹೋಗಿರ್ತವೆ, ಒಳಗೆ ಕಲ್ಲು ಹೋಗಿರುತ್ತೆ, ಅದು ಏನೇನೋ ತಿಂದಿರ್ತೀವಿ, ಅಥವಾ ಏನೋ ಫುಡ್ಡೆಲ್ಲ ಏನೋ ಆಗಿ ಏನು ಹೇಳ್ತಾರೆ ಅದಕ್ಕೆ, ಅದಕ್ಕೆ ಕಿಡ್ನಿ ಸ್ಟೋನ್ ಕಲ್ಲು ಇದೆ, ಆಪ್ರೇಷನ್ ಮಾಡಬೇಕು. ಅದು ಈ ಆಪ್ರೇಷನ್ ಬೇಡ, ಏನು ಒಂದು ವಾರದಲ್ಲಿ ಅಥವಾ 15 ದಿವಸದಲ್ಲಿ ಅಥವಾ ತಿಂಗಳಲ್ಲಿ 1 ದಿವಸ ಹಸಿದು ತಿಂದರೆ ಹೊಟ್ಟೆ ಒಳಗಿರೋದು. ಆಮೇಲೆ ಕಣ್ಣು ದೃಷ್ಟಿ ತುಂಬ ಚೆನ್ನಾಗಿ. ಆಮೇಲೆ ಕರಿಬೇವಿನ ಸೊಪ್ಪು ಐತಲ್ಲ, ಕರಿಬೇವಿನ ಸೊಪ್ಪು ಅಲ್ಲಿ ನಿಮ್ಗೆ ತೋರಿಸ್ತಿಲ್ಲ, ನೋಡಿದೆ. ಕರಿಬೇವಿನ ಸೊಪ್ಪು ಪ್ಲಸ್ ಇದು ಯಾವುದು ಬಾಳೆದಿಂಡು. ಆಮೇಲೆ ಇದು ಯೂಸ್ ಮಾಡಿದರೆ ಈ ಬಾಳೆಲಿ ಎಷ್ಟು ಅನುಕೂಲತೆ ಇದೆ ಅಂದರೆ ನಾವೇನು ಹಾಕಿಲ್ಲ. ಈ ಹರಳೆಣ್ಣೆ ಏನು ಉಪಯೋಗಿಸ್ತೀವಿ, ಅದ್ರ ಗಿಡ ಇದು. ಇದು ಹಂಗೆ ಇರೋದು ಗಿಡ ಇದೆ, ಕಿತ್ತಾಕಿದ್ದೀನಿ. ಇದು ದೊಡ್ಡ ಗಿಡ ಆಯಿತಾ, ಕಿತ್ತಾಕಿದ್ದೀನಿ. ಅಂದರೆ ಇದು ಚಿಕ್ಕ ಗಿಡ, ಇದು ಅದೇ ಹುಟ್ಟಿ ಅದೇ ಬೆಳೆದಿರೋದು. ಇದನ್ನ ಏನು ಮಾಡ್ತೀವಿ ಅಂದರೆ, ಈ ಎಲೆ ಇದೆಯಲ್ಲ, ಹಳ್ಳಿಲಿ ಕರವ ಮಾಡ್ತೀವಿ. ಅಂದರೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಮಾಡ್ತೀವಿ. ಬೆಣ್ಣೆಗೆ ಪ್ಲಾಸ್ಟಿಕ್ ಕವರ್ಗಾಗಲಿ ಡಬ್ಬಿಗಾಗಲಿ ಹಾಕಿ ಹೋಗಲ್ಲ. ಈ ಎಲೆ ಇದೆಯಲ್ಲ, ಈ ಥರ ಎಲೆ ಕುಯ್ಕೊಂಡು ಹಿಂಗೆ ಇಟ್ಕೊಳ್ಳೋದು. ಹಿಂಗೆ ಇಲ್ಲಿಗೆ ಬೆಣ್ಣೆ ಉಂಡೆ ಹಾಕೋದು. ಬೆಣ್ಣೆ ಉಂಡೆ ಹಾಕ್ಬಿಟ್ಟು ನೋಡಿ ಈ ಥರ ಕಟ್ತಾರೆ. ಶ್ರೇಷ್ಠವಾಗಿ ಬೆಣ್ಣೆಗೆ ಶ್ರೇಷ್ಠವಾದ ಎಲೆ ಅಂದರೆ ಹರಳೆಲೆ. ಈ ಬೆಣ್ಣೆಗೆ ತಗೊಂಡೋಗಿ ಮಾರ್ತೀವಿ. ಕಾಯಿ ಬಿಡುತ್ತೆ, ಆಯಿತಾ. ಕಾಯಿನ ಕಿತ್ಬಿಟ್ಟು ಒಣಗಿಸಿದ್ರೆ ಹರಳೆ ಬೀಜ ಬರುತ್ತೆ. ಬಿಡಿಸಿದ್ರೆ ತಲೆಗೆ ಎಣ್ಣೆ ಆಗುತ್ತೆ, ಒರಿಜಿನಲ್ ಎಣ್ಣೆ. ಅದಕ್ಕೆ ಹುರುಳಿ ಹಾಕೋಕ್ಕೆ, ದನಗಳಿಗೆ ಜೋಳ, ಅದಕ್ಕಾಗಿ ಇದು ಈ ಜಾಗಗಳು. ಅದು ಕಾಫಿ, ಅಡಿಕೆ. ಇದು ನಮ್ಮ ಮನೆ ಬ್ಯಾಕ್ ಸೈಡು ನಾವು ತೋರಿಸ್ತಾ ಇರೋದು ಹಿಂಭಾಗ. ಇದು ಕೊಟ್ಟಿಗೆ. ಅಲ್ಲಿ ಇದು ಹುಲ್ಲು. ಈ ಕಡೆ ನಿಮಗೆ ಕರ್ಕೊಂಡು ಹೋದೆಲ್ಲ ಅದೊಂದು ತೋಟ. ನೇರಳೆ ಮರ ಭಾರಿ ಚೆನ್ನಾಗಿರುತ್ತೆ. ನೇರಳೆ ಮರ, ಇದು ನೇರಳೆ ಮರ. ಅದು ಚಿಕ್ಕದು ದಪ್ಪ ನೇರಳೆ ಅಂದರೆ ಮೈಸೂರಲ್ಲಿ ಬರುತ್ತಲ್ಲ, ಅದಲ್ಲ. ಅದು ತಿಂದರೆ ಬಾಯಿಲಿ ಅಂತ ಅಂಟು ಬರುತ್ತೆ, ಹಿಡ್ಕೊಂಡಾಗತ್ತೆ ಗಂಟ್ಲು. ನೀವು ದಪ್ಪ ತಿಂತೀರಿ, ಅದಕ್ಕೆ ನೇರಳೆ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವು ಹುಳ ಇರುತ್ತೆ, ಅದು ಗಂಟ್ಲು ಕಟ್ಕೊಳ್ಳುತ್ತೆ. ಇದೆಯಲ್ಲ, ಇನ್ನೊಂದು ತಿಂಗಳೊಳಗೆ ಈ ಚಿಗುರು ಬಂದಿದೆಯಲ್ಲ, ಈ ಹೂ ಬಂದ್ಬಿಡುತ್ತೆ, ಸಣ್ಣಗೆ ಬರುತ್ತೆ. ಒಳಗಡೆ ಸಿಪ್ಪೆ ಭಾರಿ ತೆಳುವು, ಭಾರಿ ರುಚಿ. ಇಷ್ಟು ಹಣ್ಣು ಒಂದೇ ಸರಿ ಬಾಯಿಗೆ ಹಾಕೋಬೋದು, ಬೆಳೆ ಮಾಡ್ಬೋದು. ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಮೂಲಂಗಿ ಹಾಕಿದ್ರಿ, ಮೂಲಂಗಿ, ಮೆಣಸಿನ್ಕಾಯಿ, ಮೆಣಸಿನ ಗಿಡ, ಮೂಲಂಗಿ, ಜೋಳ ಇತ್ತು. ಇದು ಈ ಕಡೆ ಒಂದು ಸ್ವಲ್ಪ ತೋಟ ಇದೆ, ಮಧ್ಯ ಮನೆ ಬಂದಿದೆ, ಒಂದು ಸ್ವಲ್ಪ ತೋಟ ಇದೆ. ಮೇಲೆ ಊರಿರೋದಲ್ಲ, ಮೇಲ್ಗಡೆ ಕಾಲೇಜು ಎಲ್ಲ ಇಲ್ಲೇ. ಈ ಕಡೆ ಹೋದ್ರೆ ಊರು ಅಲ್ವಾ? ಏನೋ ನಾವು ಮನೇಲಿ ಬೆಳ್ಕೊತೀವಿ, ಆಯ್ತು. ಇದು ಮಿಡಿಸ್ಬಿಟ್ಟು ದೇವರಿಗೆಲ್ಲ ಮನೆಗೆ ಆಗುತ್ತೆ. ಹತ್ತಿ ತುಂಬೆ ಗಿಡ ಅಂತ ಇದು, ಕೆಲವು ಜಾಗ ಸಿಗಲ್ಲ. ಇದು ಈಶ್ವರಂಗೆ ಭಾರಿ ಪ್ರಿಯ ಆದ್ದು ಅಂತ ಇದು ತುಂಬೆ ಗಿಡ. ಇದು ದೇವ್ರಿಗೂ ಪೂಜೆ ಮಾಡ್ತಾರೆ. ಮತ್ತೆ ಈ ಚರ್ಮದ ಏನಂತ ಇದಕ್ಕೆ ಬರುತ್ತಲ್ಲ ಕಜ್ಜಿ, ಕಡ್ತಗಳು ಏನೋ, ಅದಕ್ಕೆ ಸೊಪ್ಪು ಇದೆಯಲ್ಲ ಏನೋ,
ಈ ಸೊಪ್ಪನ್ನು ನೋಡಿ ಬರೀ ಹಿಂಗೆ ಬರೀ ಈ ಥರ ಮಾಡ್ಕೊಬಿಟ್ರೆ ಸಾಕು. ಈ ರಸ ಇದೆಯಲ್ಲ, ಆಮೇಲೆ ಇದಾಗತ್ತೆ ಲೆಕ್ಕ ಹಾಕು. ನೋಡ್ಕೆ ಹಂಗೆ ಮುದುರ್ಕೊಂತು ಅಂದರೆ ಅಷ್ಟು ಅದಕ್ಕೆ ಇದಿದೆ. ಇದಕ್ಕೆ ಏನಪ್ಪ ನಮ್ಮ ದನ ಕರುಗಳಿಗೆ, ಆಡುಗಳಿಗೆ, ಕುರಿಗಳಿಗೆ ಏನು ಮಾಡ್ತೀವಿ ಅಂದರೆ ಭೇದಿ ಆಗುತ್ತೆ. ಫುಡ್ ಇನ್ಫೆಕ್ಷನ್ ಅಲ್ಲ, ಮೇವಲ್ಲ, ಮತ್ತೊಂದರಲ್ಲ, ಯಾವುದಲ್ಲ ಒಂದು ಹುಳನ ಪಳನ ಏನೋ ತಿಂದಿರುತ್ತೆ, ಭೇದಿ ನಿಲ್ಲಲ್ಲ. ನಾವು ಔಷಧಿ ದನಗಳಿಗೆ, ಎಮ್ಮೆಗಳಿಗೆ, ಕುರಿಗಳಿಗೆ ಭಾರಿ ಪರಮ. ಏನು ಮಾಡೋದು ಅಂದರೆ ಇದಿದೆಯಲ್ಲ, ಈ ಕಾಯಿ ಅಥವಾ ಈ ಸೊಪ್ಪು ಇದು ಬಿಟ್ಟು ಇಷ್ಟು ಇದನ್ನೇನು ಮಾಡೋಂಗಿಲ್ಲ. ಇಷ್ಟ ಕಿತ್ಕೊಳ್ಳೋದು, ದೊಡ್ಡ ಗಿಡ ಇದನ್ನು ಕಿತ್ಕೊಂಡು ಒರಳು ಕಲ್ಲು ಅದು ಈಗೆಲ್ಲ ಮಿಕ್ಸಿ ಐತೆ, ಮಿಕ್ಸಿಯಲ್ಲೇ ಮಾಡ್ಬೋದು, ತೊಂದರೆ ಇಲ್ಲ. ಎತ್ತು ಕುಡಿಸ್ಬಿಟ್ರೆ 1 ಗಂಟೆಯಿಂದ 2 ಗಂಟೆ ಒಳಗಡೆ ಭೇದಿ ನಿಂತೋಗುತ್ತೆ. ಭೇದಿ ನಿಲ್ಲುತ್ತೆ, ಗಟ್ಟಿ ಸಗಣಿ ಆಗುತ್ತೆ ಹಸುಗಳಿಗೆ. ತುಂಬ ಒಳ್ಳೇದು ಇದು. ಕೊತ್ತಂಬರಿ ಸೊಪ್ಪು ಹೆಂಗಿರುತ್ತೆ ನಿಮಗೆಲ್ಲ ಗೊತ್ತೇ, ಸಣ್ಣಾಗಿರುತ್ತೆ, ಈ ಥರ ಇರುತ್ತೆ ಅಂತ ಹೇಳಿ. ಇದು ನೀರಲ್ಲಿ ತೊಳೆದ್ಬಿಟ್ಟು ಮಣ್ಣೆಲ್ಲನೂ ಆಯಿತಾ. ಹಾಗೆ ಬರೀ ಇದರಲ್ಲಿ 50 ಜನಕ್ಕಾಗತ್ತೆ. ಕೋಸಂಬರಿಗೆ, ಕಾಡು ಕೊತ್ತಂಬರಿ, ಇದು ಕಾಡು ಕೊತ್ತಂಬರಿ ಅಂದರೆ ಬರೀ ಈಗ ನಮ್ಮ ತಂದೆ ಎಷ್ಟು ಇಟ್ಕೊಂಡಿದ್ದಾರೆ. ಬೀಜ ಬೀಜ ಬರೀ ಉದುರಿಸಿದ್ರೆ ನೋಡಿ, ಇದೇ ಬೀಜ ಇಲ್ಲಿ ಇದೆಯಲ್ಲ ನೋಡಿ, ಮುಳ್ಳಂಗೆ ಕಾಣುತ್ತೆ ಇದು. ಸುಮ್ಮನೆ ಹಿಂಗೆ ಬೀಸ ಹಾಕಿ ಹಿಂಗೆ ಇನ್ನೊಂದು ಕಡೆ ಚಿಗುರತ್ತೆ, ಮಳೆ ಬಿದ್ದಿಟ್ಟಿಗೆ ಹುಟ್ಕೊಳ್ಳುತ್ತೆ. ಇದರಂಥ ಪ್ಯೂರು ಕೊತ್ತಂಬರಿ ಬೇರೆ ಅದು ಇಲ್ಲ. ಕ್ಲೀನ್ ಆಯ್ತಲ್ವಾ, ತಗೊಂಡೋಗಿ ಹಾಕಲ್ಲಿ, ಅಲ್ಲಿ ಅಮ್ಮ ಅಡುಗೆ ಮಾಡ್ತಾಳಲ್ವಾ, ಕೊಡು. ಇದಕ್ಕೆ 20 ರೂಪಾಯಿ ಕೊಡ್ಬೇಕು ನೀವು ಹೋಗಿ. ಅಲ್ಲ, ಇದೊಂದು 50 ಜನಕ್ಕಾಗುತ್ತೆ ಬಹುಶಃ. ಅಷ್ಟು ಗಮ್ಮನತಿದ್ದು ಪಲಾವ್ಗೆಲ್ಲ ಹಾಕಿದ್ರಂತೂ ಯಾವ್ದು ಖಾರ ಹಾಕಬಹುದು. ಎಷ್ಟು ಗಮ್ಮನತಿ. ತಿಳಿ ಸಾರಿಗೆ ಹಾಕಿರಿ ಹೆಂಗಿರುತ್ತೆ ಗೊತ್ತಾ, ಕೋಸಂಬರಿಗೆ ಹೆಂಗಿರುತ್ತೆ ಗೊತ್ತಾ, ಪಲ್ಯಗಳಿಗೆ ಹೆಂಗಿರುತ್ತೆ ಗೊತ್ತಾ. ಅಲ್ಲಿ ಬೋರ್ ತೋರಿಸೋದಲ್ಲ, ಆಫ್ ಅನ್ನಲ್ಲ ಮನೆ ಒಳಗಡೆ ಆಯ್ತಾ. ನಾವೆಲ್ಲೂ ಹೋಗಂಗಿಲ್ಲ. ಈ ಸೌಕರ್ಯ, ನೀರು, ಗಾಳಿ, ಬೆಳಕು, ಇರೋಕ್ಕೆ ಮನೆ, ಕೊಟ್ಟಿಗೆ, ಕಣ, ನಮ್ಗೆ ಇನ್ನೇನು ಬೇಕು. ಇದು ಅಪ್ಪ, ಇದು ನನ್ನ ತಮ್ಮ. ಸೊ ಅವ್ರನ್ನೂ ಪರಿಚಯ ಮಾಡ್ಕೊಡ್ತಿದ್ದೀನಿ ನಿಮಗೆ ಇವಾಗ. ಸೊ ನಮ್ಮ ಮನೆ ಎಲ್ಲ ನೋಡಿದ್ರಿ, ನಮ್ಮ ತೋಟ ಎಲ್ಲ ನೋಡಿದ್ರಿ ಅಲ್ವಾ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.